ಹಾಲ್ಯಾಕ ನಿಂತ್ಕತ್ಯಾ? ಮಳೆ ಜೋರಾದ ಕಾರಣ ರೈನ್ ಕೋಟ್ ಹಾಕೊಳ್ಳೇಬೇಕಾಗಿದೆ ಪರಿಸ್ಥಿತಿ. ಆಗ್ಲಿಂದ ರೋದ್ನೆ ಏನು ಕೊಡ್ತಾ ಇದೆ ಅಂದರೆ ಈ ಮಳೆ, ನಾವೆಲ್ಲರ ಮಳೆ ಬತ್ತು ಅಂತ ಸೈಡ್ಗೆ ಹಾಕೊಂಡು ರೈನ್ ಕೋಟ್ ಹಾಕಂದ್ರೆ ಸಾಕು, ಮಳೆ ನಿಂತೋಗಿ ಬಿಸಿಲು ಬಂದ್ಬಿಡುತ್ತೆ. ಬಿಡು ನೋಡೋಣ ಅಂತ ಹೋಗ್ತಾ ಇದ್ರೆ ಸಾಕು, ಸರಿಯಾಗಿ ಮಳೆ ಹೊಡಿತೈತೆ. ಈಗ ನೋಡಿ ಹೆಂಗೆ ಹೊಡಿತೈತೆ ಬಿಸಿಲು. ರೋಡೆಲ್ಲ ಅಯ್ಯೋ ಖುಷಿ ಹಿಂಸೆ ಕೊಡ್ತಾಯಿಲ್ಲ ಮತ್ತು ಈ ಮಳೆ ಮಾತ್ರ ನಮಗೆ. ನೋಡಿ ನೋಡಿ ಹಾಂ ಪುಣ್ಯಾತ್ಮ ನಿಂಗೆ ಅವಾರ್ಡ್ ಕೊಡಿಸ್ದಾಗ ಬರೋ ಹೇಳಿ ನೋಡಲ್ಲ ಮಾಡಲ್ಲ, ಅದು ಹೈವೇಲೇ ಟರ್ನು. ಯಾವನ್ ಏನಾರ ಆಗಲಿ ತಗೋ ಅಂದ್ಬಿಟ್ಟು ಸುಮ್ಮನೆ ಎಳೆದು ಬಿಡೋದು. ಹಿಂದ್ಗಡೆ ಬರ್ತಾವ್ರ ಇಲ್ವಾ ಅಂತ. ಅದೇ ಯಾವನಾರ ಬಸ್ಸೊಂದು ಬಂದು ಜೋರ ಫಾಸ್ಟಲ್ಲಿದ್ರೆ ಏನು ಕತೆ, ಇದರಿಂದ ಆಕ್ಸಿಡೆಂಟ್ ಆಗೋಕ್ಕೆ ಐತಿ ಹೈವೇಲೆಲ್ಲ. ಎಷ್ಟು ಕೇರ್ಫುಲ್ ಆಗಿರ್ತೋ ಅಷ್ಟೇ ನಮಗೂ ಆರಾಮು. ಸ್ವಲ್ಪ ಮಾಡ್ತು ಅಂದರೆ ಡೈರೆಕ್ಟ್ ಯಮನ್ ಪಾದನೆ. ಹಾಂ ನೋಡಿ, ಇಲ್ಲೊಂದು ಈ ಕಡೆ ಒಂದು ರೋಡು. ಯಾವ ರೋಡ್ಗೋರು ಹೋಗ್ಲಿ ನಾನು. ಇಲ್ಲಿ ನೋಡಿ ಬಾಸ್, ಇದೇ ರೋಡ್ ಬನ್ನಿ. ಇಲ್ಲ ಹೆಂಗೆ ಬಂದಿರೋದು ನಾವು? ಈ ಕಡೆ ಒಂದು ಜನ ಆಯಿತು, ಹಿಂಗು ಈ ರೋಡೆ. ಚಿಕ್ಕ ಕೊಪ್ಪಲು, ದೊಡ್ಡ ಕೊಪ್ಪಲು, ಹೋದನೆ ಸಮುದ್ರ. ಹಿಂಗೆ 4 ರೋಡ್ 5 ರೋಡ್ ಒಂದೇ ಕರೆಕ್ಟಾಗಿದ್ದರೆ ಸೈಟ್ ಅಂತ ತೋರಿಸಿದ್ರೆ ಇಲ್ಲೇ ಹೋಗೋದು. ಸಿಕ್ತ ಯಾವ್ದ ಡ್ಯಾಮ್ ಸಿಕ್ತ, ಮಜಾ ಮಾಡೋದೆ ನೋಡಿ ಹೆಂಗೈತೆ. ಅಲ್ಲ ಏನು ಗುರು ಇದು, ನೀರು ಈ ರೇಂಜ್ಗೆ ಹರಿತೈತೆ. ಈ ಕಡೆ ಇಲ್ಲಿ ನೋಡಿ, ವಾ 300 ಮೀಟರ್ ಪ್ಲಸ್. ಮತ್ತೆ ಸೇಮ್ ನೀರು ಬರ್ತಾ ಇಲ್ಲ, ನೀರಿಲ್ಲ. ನಮ್ಮ ಅದೃಷ್ಟನೇ ಚೆಂದಿಲ್ಲ ನೋಡಿ. ನೀರಾಯ್ತದ ನೀರೇ ಬೀಳ್ತಾ ಇಲ್ಲ. ವೆರಿ ಬ್ಯಾಡ್. ಆ್ಯಕ್ಚುಲಿ ಇದೇ ಫಾಲ್ಸು, ಇಲ್ಲಿಂದನೇ ನೀರು ಬೀಳೋದು. ನೋಡ್ರೆ ನೀರೇ ಯಾಕಂದರೆ ನೀರು ಇನ್ನೂ ಜಾಸ್ತಿ ಇಲ್ಲ. ಜಾಸ್ತಿ ಇದ್ರೆ ಸ್ವಲ್ಪ ಬರ್ತಿದ್ದೇನೋ ಮೋಸ್ಟ್ಲಿ. ನೀರಿಲ್ಲ, ಏನಿಲ್ಲ. ಬೇಜಾರಾಗ್ತಿದೆ ಫ್ರೆಂಡ್ಸ್. ಬನ್ನಿ ನೋಡೋಣ ಏನಾರು ಇರುತ್ತೆ ಅಂತ ಬಂದೆ. ಲೈಟಾಗಿ ನೀರು ಬರ್ತಿದ್ರು ಸರಿ, ತಲೆ ಮೇಲೆ ನೀರು ಹಾಕೊಂಡಾರ ಹೋಗ್ಬಿಡ್ತೀನಿ. ಆ್ಯಕ್ಚುಲಿ ಇದೆ ಇದೆ ಅಲ್ಲೇ ಇಲ್ಲಿ ಬರುತ್ತೆ.
ನೀರು ಕಮ್ಮಿ ಐತೆ, ಕಮ್ಮಿ ಇರೋದ್ರಿಂದ ನೀರು ಬರ್ತಾ ಇಲ್ಲ. ನೀರು ಮೇಲೆ ಐತೆ, ಇವರು ಇಲ್ಲಿ ಓಪನ್ ಮಾಡಿಲ್ಲ. ಓ ಮೈ ಗಾಡ್, ವೆರಿ ಬ್ಯಾಡ್. ಫಾಲ್ಸ್ ನೋಡೋಣ ಅಂತ ಹೋದ್ವಿ. ಫಾಲ್ಸಲ್ಲಿ ನೀರಿರಲಿಲ್ಲ. ನಾವು ಕರೆಕ್ಟಾಗಿ ಅದು ವಿಚಾರಿಸ್ಕೊಂಡು ಕರೆಕ್ಟಾಗಿ ಬಂದಿದ್ದರೆ ಎಲ್ಲ ಸರಿಯಾಗಿ ನೀರು ಬರ್ತಿತ್ತು. ಅದೇನಂದರೆ ಡ್ಯಾಮ್ ಇದ್ದು, ಡ್ಯಾಮಲ್ಲಿ ವಾಟ್ರ್ ಇದ್ದರೆ ಮಾತ್ರ, ಅದು ಡ್ಯಾಮ್ ಬಿಟ್ಟರೆ ಮಾತ್ರ ಕಾವಲಲ್ಲಿ ನಿಮಗೆ ಜಾಸ್ತಿ ನೀರು ಉಕ್ಕಿ ಕೆಳಗಡೆ ಹರಿಯೋದನ್ನು ಅದು ಫಾಲ್ಸ್ ಅಂತ ಆಗೋದು. ನಾವು ನೋಡಿಲ್ಲ ಮಾಡಿಲ್ಲ, ಸುಮ್ಮನೆ ಬಂದುಬಿಟ್ಟಿದ್ದೀವಿ. ಫಾಲ್ಸ್ ಎನಿ ಟೈಮು ಯಾವಾಗಲೂ ಬರ್ತಾ ಇರುತ್ತೆ ನೀರು ಅಂತ ಬಂದಮೇಲೆ ಗೊತ್ತಾಯಿತು. ಇವಾಗ ನೋಡೋದು ಅದು ನೀರು ಉಕ್ಕಿ ಹರಿತಾ ಇರೋದು ಅಷ್ಟೇ. ಅದು ನೀರು ಇಲ್ದಿರೋ ಟೈಮಲ್ಲಿ ಇರೋಲ್ಲ. ಯಾವುದೇ ಕಾರಣಕ್ಕೂ ನೀವು ವಿಚಾರಿಸ್ದೆ ಸುಮ್ಮನೆ ಬಂದರೆ ನೀವು ಇಷ್ಟು ದೂರ ಅದೊಂದು ನೋಡ್ತೀನಿ ಅಂತ ವೇಸ್ಟ್ ಆಗುತ್ತೆ. ವಿಶ್ವೇಶ್ವರಯ್ಯ ಫಾಲ್ಸು ನಾರ್ಮಲ್ ನೀರು ಬಿಟ್ಟದಾಗ ಹೆಂಗಿರುತ್ತೆ ಅಂತ ನಿಮಗೆ ಈ ಸೈಡಲ್ಲಿ ಹಾಕಿರ್ತೀನಿ ನಾನು. ನೋಡ್ಕೊಳ್ಳಿ, ವಿಚಾರಿಸ್ಕೊಳ್ಳಿ ಫಸ್ಟು. ಯಾರು ಮಂಡ್ಯ ಹತ್ರ ಯಾರು ಗೊತ್ತಿರೋರು ಯಾರು ಇದ್ದರೆ ನೀರು ಬರ್ತಾ ಇದೆಯಾ ಇಲ್ವಾ ಅಂತ ಕೇಳಿಕೊಂಡು ಹೋಗಿ ನೋಡಿ. ಸುಮ್ಮನೆ ಇಲ್ಲ ಹೋಗಿ ನಿರಾಸೆ ಆಗೋಕ್ಕೆ ತೊಗೊಳಕ್ಕೆ ಹೋಗಬೇಡಿ. ಸುಮ್ಮನೆ ಹೋದರೆ ನಿಮಗೆ ನಿರಾಸೆ ಅದೆಲ್ಲ. ಈಗ ನಾವು ಅಷ್ಟು ದೂರದಿಂದ ಬಂದು ಸುಮ್ಮನೆ ವೇಸ್ಟ್ ಆಯಿತು ನಮಗೆ. ಆ್ಯಕ್ಚುಲಿ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಎಲ್ಲೋ ನಾವು ಹಿಂಗೆ ಇಲ್ಲೊಂದು ಫಾಲ್ಸ್ ನೋಡಿದ್ವಿ, ಬಂದ್ವಿ, ಇಲ್ಲಿ ಇರ್ಬೋದೇನೋ ಅಂತ ಬಂದ್ವಿ. ನೋಡಿದ್ರೆ ಅಲ್ಲಿ ವಾಟರು ಇಲ್ಲ. ವಾಟ್ರ್ ಇದೆ ಇನ್ನೊಂದು 5 ಫೀಟ್ ಏನೋ ಅಷ್ಟೇ. 5 ಫೀಟ್ ಏನಾದ್ರು ತುಂಬಿದರೆ ಮಾತ್ರ ಮಾಮೂಲಿ ಆಚೆ ಉಕ್ಕಿ ಹರಿತಾಯಿತ್ತು. ಅದು ಆರಾಮಾಗಿ ಚೆನ್ನಾಗಿರ್ತಿತ್ತು ಮಾತ್ರ. ವೆದರ್ಗೂ ಅದಕ್ಕೂ ಸೂಪರಾಗಿರೋದು ಮಾತ್ರ. ಅದೇ ನೀರು ಇಲ್ದಿರೋ ಕಾರಣ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನೀವು ಯಾರು ಬರಬೇಕು ಅಂತ ಅಂದ್ಕೊಂಡಿದ್ರೆ, ಯಾರು ಇರೋರಾದರೆ ವಿಚಾರಿಸ್ಕೊಂಡು ಬನ್ನಿ. ಇಲ್ಲ ಅಂದರೆ ಸುಮ್ಮನೆ ಬಂದು ವೇಸ್ಟ್ ಆಗುತ್ತೆ. ಅದೊಂದೇ ನೋಡ್ತೀನಿ ಅಂತ ಬಂದರೆ ಮಾತ್ರ ಪಕ್ಕ ಹೇಳ್ತಿದ್ದೀನಿ, ಪೆಟ್ರೋಲ್ ಎಲ್ಲ, ಮನಿ ಎಲ್ಲ ವೇಸ್ಟ್, ಟೈಮು ದಿನ ಎಲ್ಲ ವೇಸ್ಟ್ ಆಗೋಗುತ್ತೆ ನಿಮಗೆ. ನೀವೇನೇ ಇದ್ದರೂ ವಿಚಾರಿಸ್ಕೊಂಡು ಯಾರು ಗೊತ್ತಿರೋರು ಇದ್ದರೆ ಮಾತ್ರ ಬರಬೇಕು. ಇಲ್ಲಾಂದರೆ ಬರೋಕ್ಕೆ ಹೋಗಬೇಡಿ. ನಾವು ಸುಮ್ಮನೆ ನರಸೀಪುರದಿಂದ ಹಿಡಿದು ಇಲ್ಲಿಗೆ ಬಂದ್ವಿ. ನೋಡೋಣ ಅಲ್ಲಿ ಫಾಲ್ಸು ಹೇಗಿದೆ, ಚೆನ್ನಾಗಿರ್ಬೋದೇನೋ, ವೆದರ್ಗೆ ಒಳ್ಳೆ. ನಾವು ಹೋಗಿ ಟೈಮ್ ಅಂತೂ ಒಳ್ಳೆ ಸೂರ್ಯಾಸ್ತ ಟೈಮು, ಒಳ್ಳೆ ಸಕ್ಕದಾಯ್ತು ಮಾತ್ರ ಲೊಕೇಶನ್ ಮಾತ್ರ. ನೋಡಿದ್ರೆ ನೀರೇ ಬರ್ತಾಯಿಲ್ಲ. ನೀರು ಮಾತ್ರ ಅಲ್ಲಿ ಸರಿಯಾಗೈತೆ, ಇನ್ನೊಂದು 5 ಅಡಿ ಅಷ್ಟೇ. 5 ಅಡಿ ತುಂಬಿದರೆ ಮಾತ್ರ ಉಕ್ಕಿ ಹರಿತಾಯಿತ್ತು ನೀರು.